ಒಂದು ಫೋನ್ ಕರೆ ಆ ಬ್ಯಾಂಕ್ ಸಿಬ್ಬಂದಿಯನ್ನ ಬೆಚ್ಚಿ ಬೀಳಿಸಿತ್ತು. ಆ ಕಡೆಯಿಂದ ಮುಂಬೈ ಪೊಲೀಸರು ನಾವು ಅಂತ ಹೇಳಿ ಮಾತು ಶುರು ಮಾಡಿದಂತಹ ದುಷ್ಕರ್ಮಿಗಳು ಈ ಬ್ಯಾಂಕ್ ಸಿಬ್ಬಂದಿಯನ್ನ ವಂಚಿಸಿದ ರೀತಿ ಇದೆಯಲ್ಲ ಅತ್ಯಂತ ಭಯಾನಕ. ಯಾಕಂದ್ರೆ ಬರೋಬ್ಬರಿ 17 ಲಕ್ಷಕ್ಕೂ ಹೆಚ್ಚು ಹಣವನ್ನ ಈ ಬ್ಯಾಂಕ್ ಸಿಬ್ಬಂದಿ ಕಳ್ಕೊಂಡಿದ್ದಾರೆ. ಹಾಗಾದ್ರೆ ಏನಾಯ್ತು, ಹೇಗೆ ವಂಚನೆ ನಡೀತು ಅನ್ನೋದರ ಡೀಟೇಲ್ಸ್ ಬನ್ನಿ ನೋಡ್ಕೊಂಡು ಬರೋಣ. ಸೈಬರ್ ಕ್ರೈಮ್ ವಂಚಕರಿಂದ ಫೇಕ್ ಕಾಲ್, ಬ್ಯಾಂಕ್ ಅಧಿಕಾರಿಗೆ 17 ಲಕ್ಷ ಪಂಗನಾಮ. ದಿನೇ ದಿನೇ ಅತಿ ಹೆಚ್ಚು ಕ್ರೈಮ್ ನಡೀತಾ ಇರುವುದೇ ಸೈಬರ್ನಲ್ಲಿ. ಆದರೆ ಅದ್ಯಾಕೋ ಏನೋ ಇತ್ತೀಚೆಗೆ ವಿದ್ಯಾವಂತರೇ ಟಾರ್ಗೆಟ್ ಆಗ್ತಿದ್ದಾರೆ. ಹೇಗೆ ಮೋಸಗಾರರ ಜಾಲಕ್ಕೆ ಬೀಳ್ತಿದಾರೋ ಗೊತ್ತೇ ಇಲ್ಲ. ಒಂದೊಂದು ರೀತಿ ಸೈಬರ್ ಕ್ರೈಮ್ನಲ್ಲಿ ಹಣ ಕಳೆದುಕೊಳ್ತಿದ್ದಾರೆ. ಈಗ ಕಾಫಿನಾಡಲ್ಲೂ ಕೂಡ ಅದೇ ರೀತಿಯ ಸೈಬರ್ ಕ್ರೈಮ್ ಜಾಲವೊಂದು ಬ್ಯಾಂಕ್ ಅಧಿಕಾರಿಯನ್ನೇ ಬಲೆಗೆ ಹಾಕೊಂಡಿದೆ. ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನ ಒಂದರ ಬ್ಯಾಂಕ್ ಅಧಿಕಾರಿಯೊಬ್ಬರಿಗೆ ವಂಚಕರು ಬರೋಬ್ಬರಿ 17 ಲಕ್ಷ ಪಂಗನಾಮ ಹಾಕಿದ್ದಾರೆ. ಮುಂಬೈನ ಕ್ರೈಮ್ ಪೊಲೀಸರ ಹೆಸರಿನಲ್ಲಿ ಕರೆ ಮಾಡಿ ನೀವು ಮಾಡಿರುವ ಫ್ರಾಡ್ಗೆ ಕೇಸ್ ದಾಖಲಾಗಿದೆ, ಕೇಸ್ ಮುಚ್ಚಿ ಹಾಕ್ತೀವಿ ಅಂತೇಳಿ ಸ್ಕೈಪ್ನಲ್ಲಿ ವಿಡಿಯೋ ಕಾಲ್ ಮಾಡಿ FIR ಕಾಪಿ ತೋರಿಸಿದ್ದಾರೆ. ಬಳಿಕ 17 ಲಕ್ಷ ಹಣ ಕೊಟ್ಟರೆ ಕೇಸ್ ಮುಚ್ಚಿ ಹಾಕ್ತೀವಿ ಅಂತೇಳಿ ಪುಸಲಾಯಿಸಿದ್ದಾರೆ. ಇದರಿಂದ ಹೆದರಿದ ಬ್ಯಾಂಕ್ ಅಧಿಕಾರಿ 17 ಲಕ್ಷ ವಂಚಕರ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ಹಣ ಕಳೆದುಕೊಂಡ ಬಳಿಕ ಸೈಬರ್ ಕ್ರೈಮ್ ಜಾಲಕ್ಕೆ ಬಲಿಯಾಗಿರೋದು ಅರಿವಾಗಿದೆ. ಈಗ ಚಿಕ್ಕಮಗಳೂರು ಸೈಬರ್ ಠಾಣೆಗೆ ದೂರನ್ನು ಕೊಟ್ಟು ಹಣ ವಾಪಸ್ ಕೊಡಿಸುವಂತೆ ಮನವಿ ಮಾಡಿಕೊಂಡಿದ್ದಾರೆ. ಇದೇ ತಿಂಗಳು ದಿನಾಂಕ 10ನೇ ತಾರೀಕರಂದು ಚಿಕ್ಕಮಗಳೂರು ಸೆನ್ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗಿದೆ. ಕೊಪ್ಪದಲ್ಲಿ ಒಬ್ಬರು ಬ್ಯಾಂಕ್ ಅಫಿಷಿಯಲ್ ಅವರು ದೂರನ್ನು ನೀಡಿದ್ದಾರೆ. ಅವರು ಬ್ಯಾಂಕಲ್ಲಿ ಏನೋ ಫ್ರಾಡ್ ಆಗಿದೆ, ಅದಕ್ಕೆ ಸಂಬಂಧಪಟ್ಟಂಗೆ ಮುಂಬೈ ಕ್ರೈಮ್ ಬ್ರಾಂಚಲ್ಲಿ ಒಂದು ಪ್ರಕರಣ ದಾಖಲಾಗಿದೆ. ಆ ಪ್ರಕರಣ ದಾಖಲಾಗಿದ್ದ ಸಂಬಂಧಪಟ್ಟಂಗೆ ಇವ್ರನ್ನ ನಾವು ಅರೆಸ್ಟ್ ಮಾಡಬೇಕು ಅಂತ ಹೇಳಿ ಅಲ್ಲಿಂದ ಒಂದು ಇಂಟಿಮೇಷನ್ ಇವರಿಗೆ ಬರುತ್ತೆ. ಅದಾದ್ಮೇಲೆ ಒಂದು ಸ್ಕೈಪ್ ವಿಡಿಯೋ ಕಾಲ್ ಮಾಡಿಬಿಟ್ಟು ಅವರಿಗೆ ಈ ಥರ ಎಲ್ಲ ಡಾಕ್ಯುಮೆಂಟ್ಸನ್ನು ತೋರಿಸಬೇಕು ಮತ್ತು ಅವರು ಡಾಕ್ಯುಮೆಂಟ್ಸನ್ನು ತೋರಿಸಿ ಈ ಥರ FIR ಆಗಿದೆ, ಈ ಥರ ನಿಮ್ಮನ್ನು ಅರೆಸ್ಟ್ ಮಾಡ್ತೀವಿ ಅಂತೇಳಿ ಒಂಥರ ಡಿಜಿಟಲ್ ಅರೆಸ್ಟ್ ಥರ ಅವರಿಗೆ ಭಯಪಡಿಸಿಬಿಟ್ಟು ಅವರಿಂದ ಅರೆಸ್ಟ್ ಆಗಬಾರ್ದು, ಈ ಕೇಸನ್ನು ಹೀಗೆ ಕ್ಲೋಸ್ ಮಾಡಬೇಕು ಅಂದರೆ ನೀವು ಈ ಥರ ಅಕೌಂಟಿಗೆ ದುಡ್ಡು ಹಾಕಬೇಕು ಅಂತೇಳಿ ಬೇರೆ ಬೇರೆ ಅಕೌಂಟ್ಗಳಲ್ಲಿ ಒಟ್ಟು 17 ಲಕ್ಷ ರೂಪಾಯಿಗಳನ್ನು ಅವರು ಹಾಕಿಸಿಕೊಂಡಿದ್ದಾರೆ. ಸದ್ಯ ಪ್ರಕರಣವನ್ನು ದಾಖಲಿಸಿಕೊಂಡಿರುವ ಚಿಕ್ಕಮಗಳೂರು ಪೊಲೀಸರು ಆರೋಪಿಗಳ ಪತ್ತೆಗೆ ಬಲೆ ಬೀಸಿದ್ದಾರೆ. CBI ಕ್ರೈಮ್ ಪೊಲೀಸರು ಅಂತ ಯಾರಾದರೂ ಫೋನ್ ಮಾಡಿ ಕೇಸ್ ಆಗಿದೆ ಅಂದ್ರೆ ಮೊದಲು ಸ್ಥಳೀಯ ಪೊಲೀಸ್ ಠಾಣೆಗೆ ಹೋಗಿ ವಿಷಯ ತಿಳಿಸಿ ಅಂತೇಳಿ ಜಿಲ್ಲಾ ಪೊಲೀಸರು ಮನವಿ ಮಾಡಿಕೊಂಡಿದ್ದಾರೆ. ಸಾರ್ವಜನಿಕರಲ್ಲಿ ಮನವಿ ಮಾಡ್ಕೋತಾ ಇದ್ದೀನಿ, ಈ ಸೈಬರ್ ಪ್ರಕರಣಗಳಲ್ಲಿ ಅದರಲ್ಲಿ ವಿಶೇಷವಾಗಿ ಸೈಬರ್ ಫೈನಾನ್ಷಿಯಲ್ ಫ್ರಾಡ್ಸ್ ಅಂತ ಇರ್ತವೆ. ಏನು ಈ ಥರ OTP ಫ್ರಾಡ್ಸ್ ಆಗಿರ್ಬೋದು, ಈ ಥರ ಶೇರ್ ಮಾರ್ಕೆಟಲ್ಲಿ ದುಡ್ಡು ಹಾಕ್ತೀವಿ ಅಂತೇಳಿ ಅದನ್ನು ಹಾಕಿಸ್ಕೋತಾ ಇರ್ಬೋದು, ಈ ಥರ FIR ಆಗಿದೆ ನಿಮ್ಮನ್ನು ಅರೆಸ್ಟ್ ಮಾಡ್ತೀವಿ ಅಂತೇಳಿ ಬೇರೆ ಬೇರೆ ಏಜೆನ್ಸಿ ಹೆಸರು ತೆಗೆದುಕೊಳ್ತಕ್ಕಂಥದ್ದು. ನಾವು CBI ಇದ್ದೀವಿ, ನಾವು ED ಇದ್ದೀವಿ, ನಾವು NIA ಇದ್ದೀವಿ, ನಾವು ಕ್ರೈಮ್ ಬ್ರಾಂಚ್ದವರು ಇದ್ದೀವಿ ಅಂತ ಹೇಳಿಬಿಟ್ಟು ದುಡ್ಡು ಹಾಕಿಸ್ಕೊಳ್ತಕ್ಕಂಥದ್ದು. ಈ ಥರದ್ದು ಏನೇ ಕರೆಗಳು ಬಂದರೆ ಅಥವಾ ಈ ಥರದ್ದು ಯಾವ್ದಾರು ಲಿಂಕು ಅಥವಾ ನಂಬರ್ಸ್ ಅದು ಬಂದರೆ ದಯವಿಟ್ಟು ಹತ್ತಿರದ ಪೊಲೀಸ್ ಠಾಣೆ ಇಲ್ಲಾಂದರೆ ನಮ್ಮ ಸೆನ್ ಪೊಲೀಸ್ ಠಾಣೆಗೆ ಅವರು ಒಂದು ಫೋನ್ ಮುಖಾಂತರನೂ ತಿಳಿಸಿದರೆ ನಾವೇನು ಮಾಡಬೇಕು ಅಂತ ಹೇಳ್ತೇವೆ ಮುಂದಿನ. ಒಟ್ಟಾರೆ ಅತ್ತ ಹಣನೂ ಹೋಯ್ತು, ಇತ್ತ ಮಾನಸಿಕ ನೆಮ್ಮದಿಯೂ ಕೂಡ ಇಲ್ಲದಂಗಾಯ್ತು. ಯೋಚಿಸೋದು ಸ್ವಲ್ಪ ತಡವಾಗಿದ್ದಕ್ಕೆ ಈಗ ಹಣಕ್ಕಾಗಿ ಪೊಲೀಸ್ ಠಾಣೆಯ ಮೆಟ್ಟಿಲೇರುವಂತಾಯಿತು. ಆದರೆ ಸೈಬರ್ನಲ್ಲಿ ನಡೆಯುವಂತಹ ಕ್ರೈಮನ್ನು ತಡೆಯೋದಕ್ಕೆ ಎಷ್ಟೇ ಅರಿವು ಮೂಡಿಸಿದ್ರೂ ಕೂಡ ವಿದ್ಯಾವಂತರೇ ಬಲಿ ಆಗ್ತಾ ಇರೋದು ನಿಜಕ್ಕೂ ದುರಂತ. ನಾರಾಯಣಗೌಡ, ಪಬ್ಲಿಕ್ TV, ಚಿಕ್ಕಮಗಳೂರು.